ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ವಿನಯ್ ಕ್ರಿಶ್. ಫಾರ್ ದಿ ಫಸ್ಟ್ ಟೈಮ್ ನನ್ನ ಚಾನಲಲ್ಲಿ ಮೂವಿ ರಿವ್ಯೂನ ಮಾಡ್ತಾ ಇದ್ದೀನಿ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಮ್ಮ ಪ್ರೈಡ್ ಆದಂಥ ಸ್ಯಾಂಡಲ್ವುಡ್ ಮೂವಿ ಕಾಂತಾರ ಚಾಪ್ಟರ್ 1 ಈ ಮೂವಿ ಬಗ್ಗೆ ನಾನು ನಿಮಗೆ ರಿವ್ಯೂನ ತಿಳಿಸ್ಕೊಡ್ತೀನಿ. ಮೂವಿ ಅಂತೂ ಎಕ್ಸಲೆಂಟಾಗಿ ಮೂಡಿ ಬಂದಿದೆ. ಟೈಟಲ್ ಕಾರ್ಡಿಂದ ಹಿಡಿದು ಕ್ಲೈಮ್ಯಾಕ್ಸ್ವರೆಗೂ ಮೂವಿ ಅಂತೂ ಸೂಪರ್ ಆಗಿ ರಿಷಬ್ ಸರ್ ಅಂತೂ ಅಚ್ಚುಕಟ್ಟಾಗಿ ಡೈರೆಕ್ಟರ್ ಮತ್ತು ರೈಟಿಂಗ್ ಸ್ಟೋರಿ ಅಂತೂ ಎಕ್ಸಲೆಂಟಾಗಿ ಅಂತ ಹೇಳ್ಬೋದು. ಅಷ್ಟು ಸುಲಭ ಅಲ್ಲ ಡೈರೆಕ್ಷನ್ ಮತ್ತು ರೈಟಿಂಗ್ ಮತ್ತು ಆ್ಯಕ್ಟಿಂಗ್ ಮಾಡೋದು ಮೂವಿಯಲ್ಲಿ. ಸೊ ಇದನ್ನೆಲ್ಲ ಅಚ್ಚುಕಟ್ಟಾಗಿ ರಿಷಬ್ ಸರ್ ಶೆಟ್ಟಿ ನಮಗೆ ಸ್ಕ್ರೀನಲ್ಲಿ ಕಾಣುತ್ತೆ. ಅವರ ಎಫರ್ಟ್ ಆಗಿರ್ಬೋದು, ಅವರ ಟ್ರಾನ್ಸ್ಫಾರ್ಮೇಷನ್ ಆಗಿರ್ಬೋದು, ಅಷ್ಟು ತುಂಬ ಅದ್ಭುತವಾಗಿ ನಮಗೆ ಒಂದು ಲೋಕಕ್ಕೆ, ಡಿವೈನ್ ಲೋಕಕ್ಕೆ ಕರ್ಕೊಂಡು ಹೋಗ್ತಾರೆ. ಅಷ್ಟು ಚೆನ್ನಾಗಿ ರಿಷಬ್ ಸರ್ ಶೆಟ್ಟಿ ಅವರು ಈ ಮೂವಿನ ನಮ್ಮ ಮುಂದೆಗೆ ತಂದಿದ್ದಾರೆ. ಸೊ ಮೊದಲನೇದಾಗಿ ನಾನು ರಿಷಬ್ ಸರ್ ಶೆಟ್ಟಿಗೆ ಥ್ಯಾಂಕ್ಸ್ ಹೇಳ್ತೀನಿ. ಈ ದಸರಾಗೆ ಒಳ್ಳೆ ಮೂವಿನ ಕೊಟ್ಟಿದ್ದೀರಿ ಸರ್. ನಿಮಗೆ ಆಲ್ರೆಡಿ ಹಿಟ್ ಆಗಿದೆ ಮೂವಿ. ಕಂಗ್ರಾಟ್ಸ್ ಮತ್ತು ಆಲ್ ದಿ ಬೆಸ್ಟ್ ಫಾರ್ ಯುವರ್ ಫ್ಯೂಚರ್ ಪ್ರಾಜೆಕ್ಟ್ಸ್ ಅಂತಲೂ ಹೇಳ್ತೀನಿ. ಇದೇ ರೀತಿ ನಮ್ಮ ಕನ್ನಡ ಪ್ರೇಕ್ಷಕರನ್ನ ನೀವು ಎಂಟರ್ಟೈನ್ಮೆಂಟ್ ಮಾಡ್ತಾ ಇರಬೇಕು. ಮತ್ತು ನೆಕ್ಸ್ಟು ರುಕ್ಮಿಣಿ ಮೇಡಮ್ ಅವರು ತುಂಬ ಚೆನ್ನಾಗಿ ಅಚ್ಚುಕಟ್ಟಾಗಿ ಹೀರೋಯಿನ್ ಪಾತ್ರವನ್ನು ವಹಿಸಿದ್ದಾರೆ. ಅವ್ರ ಸ್ಕ್ರೀನ್ ಪ್ರೆಸೆನ್ಸು ಏಂಜಲ್ ಥರನೇ ಕಾಣ್ತಿದ್ರು. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಮತ್ತು ಸಿನಿಮಾಟೋಗ್ರಫಿ ಟಾಪ್ ನಾಚ್ ಅಂತಲೇ ಹೇಳ್ಬೋದು. ಸಿನಿಮಾಟೋಗ್ರಫಿ ಬಂದು ತೆಗೆದಿರೋದು ಅರವಿಂದ್ ಸರ್ ಎಕ್ಸಲೆಂಟಾಗಿ ನೀವು ಮಾಡಿದ್ದೀರಾ. ಪ್ರತಿಯೊಂದು ಫ್ರೇಮು ನಮಗೆ ಕಾಣುತ್ತೆ ನಿಮ್ಮೊಂದು ಎಫರ್ಟ್ ಏನಿದೆಯೋ. ತುಂಬ ಖುಷಿ ಆಯಿತು ಸರ್ ನನಗಂತೂ. ಮತ್ತು ಮ್ಯೂಸಿಕ್ ಮೈನ್ ಮೂವಿಗೆ ಒಂದು ಲೈಫ್ ಅಂತಲೇ ಹೇಳ್ಬೋದು. ಯಾಕಂದರೆ ನಾವು ಟಿಲ್ ಎಂಡವರೆಗೂ ಕೂತಿದ್ದೀವಿ ಅಂದರೆ ಥಿಯೇಟ್ರಲ್ಲಿ ಅದೊಂದು ಮ್ಯೂಸಿಕ್ಕಿಂದನೇ ಅಷ್ಟೊಂದು ಕನೆಕ್ಟ್ ಆಗ್ತೀರಿ ನಾವು ಮ್ಯೂಸಿಕಲ್ಲೆಲ್ಲ. ಸೊ ಅಂಜಸ್ ಸರ್ ಅವರು ಮ್ಯೂಸಿಕ್ ಅಂತೂ ಸೂಪರಾಗಿ ಮಾಡಿದ್ದಾರೆ ಸರ್. ಎಲ್ಲಿ ಸೆಂಟಿಮೆಂಟಲ್ಲಿ ಯಾವ ಮ್ಯೂಸಿಕ್ ಬೇಕು, ಮತ್ತು ಸೈಲೆನ್ಸ್ಗೆ ಯಾವ ಮ್ಯೂಸಿಕ್ ಬೇಕು, ಮತ್ತು ಮಾಸ್ಗೆ ಯಾವುದು ಮ್ಯೂಸಿಕ್ ಬೇಕು, ಡಿವೈನ್ಗೆ ಯಾವ ಮ್ಯೂಸಿಕ್ ಬೇಕು ಅಂತ ತುಂಬ ಕ್ಲಿಯರಾಗಿ ಕ್ಲಾರಿಟಿಯಾಗಿ ನೀವು ಮ್ಯೂಸಿಕ್ನ ಕೊಟ್ಟಿದ್ದೀರಾ. ತುಂಬ ಥ್ಯಾಂಕ್ಸ್ ಸರ್. ಎಡಿಟಿಂಗ್ ಸುರೇಶ್ ಸರ್ ಅವರು ಅಷ್ಟೇ ಸ್ಕ್ರೀನಲ್ಲಿ ಕಾಣುತ್ತೆ ನಮಗೆ ಅವರು ಏನು ಮಾಡಿರೋಂಥ ಕೆಲಸ. ಎಡಿಟಿಂಗ್ ಅಂತೂ ಕ್ಲಾಸ್ ಆಗಿದೆ. ಮತ್ತು ಪ್ರಗತಿ ಮ್ಯಾಮ್ ಮತ್ತು ವಿಘ್ನೇಶ್ ಸರ್ ಅವರು ಕಾಸ್ಟ್ಯೂಮ್ ಮತ್ತು ಪ್ರೊಡಕ್ಷನ್ ಡಿಸೈನರು ಇವ್ರದ್ದು ಅಷ್ಟೇ ಅದ್ಭುತವಾಗಿ ಅವ್ರ ಕೆಲಸ ಅಚ್ಚುಕಟ್ಟಾಗಿ ಮಾಡಿದ್ದಾರೆ ಅಂತ ಸ್ಕ್ರೀನಲ್ಲಿ ನಮಗೆ ಕಂಡುಬರುತ್ತೆ. ಮತ್ತು ಮೂವಿಯಲ್ಲಿ ರಿಚ್ನೆಸ್ ಆಗಿರ್ಬೋದು ತುಂಬ ಅದ್ಭುತವಾಗಿದೆ ಅಂತಲೇ ಹೇಳ್ಬೋದು. ಫೈನಲ್ ಆಗಿ ನಮ್ಮ ಪ್ರೊಡ್ಯೂಸರ್ ವಿಜಯ್ ಸರ್ ಅವರು ಒಂಬಾಳೆ ಫಿಲಿಮ್ಸ್ ಪ್ರೊಡಕ್ಷನ್ ಲೆವೆಲ್ ಹೋಗ್ತಾ ಟಾಪಲ್ಲೇ ಇದ್ದಾರೆ ಅವರು. ಪ್ರತಿಯೊಂದು ನಿಮ್ಮ ಪ್ರೊಡಕ್ಷನ್ ಮೂವಿ ನಾವೆಲ್ಲ ನೋಡ್ಕೊಂಡು ಬಂದಿದ್ದೀವಿ ಸರ್. ಎಲ್ಲ ಅದ್ಭುತವಾಗಿದೆ. ಈ ಮೂವಿ ಅಂತೂ ನೀವಿಲ್ಲ ಅಂದಿದ್ರೆ ಇಷ್ಟೊಂದು ಪ್ರೊಡಕ್ಷನ್ಸ್ ಲೆವೆಲ್ಲು ನಮಗೆ ಈ ಸ್ಕ್ರೀನಲ್ಲಿ ಹಬ್ಬನೇ ಅಂತ ಹೇಳ್ಬೋದು. ಅಷ್ಟು ಚೆನ್ನಾಗಿದೆ ಕಾಂತಾರ ಚಾಪ್ಟರ್ 1. ಅಷ್ಟು ಖುಷಿ ಆಗುತ್ತೆ ಸರ್. ನಿಮ್ಮ ಮುಂದಿನ ಮೂವೀಸ್ಗೆಲ್ಲ ಆಲ್ ದಿ ಬೆಸ್ಟ್ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಮತ್ತು ಸ್ಟೋರಿ ವೈಸ್ ಮತ್ತು ಮೂವಿ ಯಾವ ಥರ ಇದೆ ಅಂತ ನಾನು ಹೇಳ್ತೀನಿ. ಫಸ್ಟ್ ಟೈಟಲ್ ಕಾರ್ಡಿಂದ ಹೇಳಿದ್ನಲ್ಲ, ಟೈಟಲ್ ಕಾರ್ಡಿಂದ ಕ್ಲೈಮ್ಯಾಕ್ಸ್ವರೆಗೂ ತುಂಬ ಅದ್ಭುತವಾಗಿದೆ. ಮತ್ತು ಮೂವಿಯಲ್ಲಿ ಟೆಕ್ನಿಕಲ್ ವ್ಯಾಲ್ಯೂಸ್ ಅಂತೂ ಎಕ್ಸಲೆಂಟ್ ಆಗಿದೆ. ಮತ್ತು VFX ಅಂತೂ ಎಕ್ಸ್ಟ್ರಾಡಿನರಿ ಆ ಥರ ನಮಗೆ ಕಾಣುತ್ತೆ ಮೂವಿಯಲ್ಲಿ. ಸೊ ಟೈಗರ್ ಸೀಕ್ವೆನ್ಸ್, ಲಾಸ್ಟ್ ಇಂಟರ್ವಲ್ ಟೈಗರ್ ಸೀಕ್ವೆನ್ಸ್ ಅಂತೂ ಮೈಯೆಲ್ಲ ಜುಮ್ ಅನಿಸುತ್ತೆ. ಮತ್ತು ಅದಾದಮೇಲೆ ಲಾಸ್ಟ್ 30 minutes ಆಫ್ ದಿ ಮೂವಿ ಕ್ಲೈಮ್ಯಾಕ್ಸ್ ಅಂತೂ ನೀವು ಹಂಗೆ ಸೀಟಲ್ಲೇ ಕೂತ್ಕೊಂಡು ಅಷ್ಟು ಇಂಟ್ರೆಸ್ಟಾಗಿ ಮೂವಿನ ತೊಗೊಂಡೋಗಿದ್ದಾರೆ ರಿಷಬ್ ಶೆಟ್ಟಿ ಸರ್ ಅವರು. ಮತ್ತು ಪ್ರತಿಯೊಬ್ಬರು ಆ್ಯಕ್ಟರ್ಸು ಅಷ್ಟೇ, ಕಾಮಿಡಿಯನಿಂದ ಹಿಡಿದು ಟೆಕ್ನಿಕಲಿಂದ ಹಿಡಿದು ಪ್ರತಿಯೊಬ್ಬರು ಪರ್ಫಾರ್ಮೆನ್ಸು ಎಕ್ಸಲೆಂಟ್ ಆಗಿದೆ. ಮೂವಿ ನನಗಂತೂ ತುಂಬಾ ಖುಷಿ ಆಯಿತು. ನನಗೆಲ್ಲ ಪ್ರತಿಯೊಬ್ಬ ಕನ್ನಡಿಗರಿಗೂ, ಪ್ರತಿಯೊಬ್ಬ ಮೂವಿ ಲವರ್ಗೂ ಈ ಮೂವಿ ತುಂಬ ಇಷ್ಟ ಆಯಿತು. ಈ ದಸರಾಗೆ ಈ ನಮಗೆ ಒಂದು ದೊಡ್ಡ ಹಬ್ಬಕ್ಕೆ ಇದೊಂದು ಮೂವಿ ನಮಗೆ ಒಂದು ಗಿಫ್ಟೇ ಅಂತ ಹೇಳ್ಬೋದು ನಾನು. ಹೋಗಿ ನಿಮ್ಮ ಫ್ಯಾಮಿಲಿ ಜೊತೆ, ನಿಮ್ಮ ಫ್ರೆಂಡ್ಸ್ ಜೊತೆ ಹೋಗಿ ಮೂವಿನ ಎಂಜಾಯ್ ಮಾಡ್ಕೊಂಬನ್ನಿ. ಮತ್ತು ಮುಂಬರುವ ಮೂವೀಸ್ಗೆ ದಯವಿಟ್ಟು ನನ್ನ ಕಡೆ ಒಂದು ರಿಕ್ವೆಸ್ಟ್ ಏನಂದರೆ, ಯಾವುದೇ ಒಂದು ಕನ್ನಡ ಮೂವೀಸ್ ಚೆನ್ನಾಗಿ ಬಂದಿದೆ, ನೀವು ಮೈ ಶೋ ಅಲ್ಲಿ ಬುಕ್ ಮಾಡ್ಕೊಂಡು ಹೋಗ್ತಾ ಇದ್ದೀರಾ ಅಂದರೆ, ಸೊ ಔಟ್ಸೈಡ್ ಬಂದಿದ್ದ ತಕ್ಷಣ ನಿಮ್ಮ ರಿವ್ಯೂನ ತಿಳಿಸ್ಕೊಡಿ. ಸೊ ಅದಕ್ಕೆ ಬರುವಂಥ ಹೊಸ ಪ್ರತಿಭೆಗಳಿಗೆ ಮತ್ತು ಹೊಸ ಪ್ರೊಡ್ಯೂಸರ್ಸ್ ಮತ್ತು ಹೊಸ
ಡೈರೆಕ್ಟರ್ಸ್ ಮತ್ತು ಹೊಸಬ್ರು ಟೆಕ್ನಿಷಿಯನ್ಸ್ ಮತ್ತು ಹೊಸಬ್ರು ಆ್ಯಕ್ಟರ್ಸ್ ಬಗ್ಗೆ ಹೆಲ್ಪ್ ಆಗುತ್ತೆ ನಿಮ್ಮೊಂದು ರಿವ್ಯೂ. ಸೊ ಅದರಿಂದ ಜನ ಪುಲ್ ಆಗ್ತಾರೆ ಥಿಯೇಟರ್ಸ್ಗೆ. ಸೊ ಇದೇ ರೀತಿ ಕನ್ನಡ ಫಿಲ್ಮ್ಸ್ ನೋಡ್ತಾ ಇರ್ರಿ, ಎಲ್ಲ ಮೂವೀಸು ನೋಡ್ತಾ ಇರ್ರಿ. ಇದೇ ರೀತಿ ನಾನು ಎಲ್ಲ ಮೂವೀಸ್ ರಿವ್ಯೂಸ್ನ ಮುಂದಿನ ದಿನಗಳಲ್ಲಿ ಕೊಡೋಕ್ಕೆ ಪ್ರಯತ್ನ ಮಾಡ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ವಾಚ್ ಕಾಂತಾರ ಚಾಪ್ಟರ್ 1 ಬ್ಲಾಕ್ ಬಾಸ್ಟರ್. ಜೈ ಹಿಂದ್, ಜೈ ಕರ್ನಾಟಕ.